ಇನ್ನೊಂದು ವಿಚಾರ ಏನಂದರೆ, ಕಿಟ್ಟಿ ಅವರು ನಾನು 3 ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಅ ವೆರಿ ಗುಡ್ ಬಾಂಡ್. ವಿ ಹ್ಯಾವ್ ಐ ಥಿಂಕ್ ಬಹುಪರಾಕ್ ಆಯಿತು, ಅದಾದಮೇಲೆ ಬುದ್ಧಿವಂತ 2. ಹೌದು, ಅದು ರಿಲೀಸ್ ಇನ್ನೂ ಆಗಿಲ್ಲ, ಬಟ್ ಆದರೂ ಆ ಸಿನಿಮಾಲ್ಲಿ ಕೆಲಸ ಮಾಡಿದ್ದೀವಿ ಕಿಟ್ಟಿಯವರು ನಾವು. ಆ್ಯಂಡ್ ಅಫ್ಕೋರ್ಸ್ ಅಮರ್ಥ. ಸೊ ವಿ ಹ್ಯಾವ್ ಅ ಗ್ರೇಟ್ ರ್ಯಾಪೋ. ಆ್ಯಂಡ್ ಸೊ ಅಮರ್ಥ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕಂದ್ರೆ, ನನ್ನ ವ್ಲಾಗಲ್ಲಿ ಅಫ್ಕೋರ್ಸ್ ನೋಡಿರ್ತೀರ, ನಮ್ಮ ಸಾಂಗ್ ಶೂಟ್ ಟೈಮಲ್ಲಿ ನಾನೊಂದು ವ್ಲಾಗ್ ಮಾಡಿ ಹಾಕಿದ್ದೆ. ನನಗೆ ಈ ಸಿನಿಮಾ ಬಗ್ಗೆ ನಾನು ಒಂದು 2 ವರ್ಷದಿಂದ ಯಾರು ಕೇಳಿದ್ರು ನಿಮ್ಮ ಮುಂದಿನ ಕನ್ನಡ ಚಿತ್ರ ಯಾವುದು ಅಂತ ಕೇಳಿದಾಗೆಲ್ಲನೂ ನಾನು ಅಮರ್ಥ ಅಮರ್ಥ ಅಂತ ಹೇಳ್ಕೊಂಡು ಬರ್ತಿದ್ದೆ. ಯಾವಾಗ ರಿಲೀಸ್ ಅಂತ ಕೇಳ್ತಾನೆ ಇದ್ದರು. ಅದಕ್ಕೊಂದು ದಿನ ಬರುತ್ತೆ, ಆವಾಗ ನಾನು ಮಾತಾಡ್ತೀನಿ ಅಂತ. ಅದಾದಮೇಲೆ ಸ್ವಲ್ಪ ಸೈಲೆಂಟ್ ಆದೆ. ಸೊ ಇವತ್ತು ಆ ದಿನ ಬಂದಿದೆ. ಸೆಪ್ಟೆಂಬರ್ 18ನೇ ತಾರೀಕು ಅಮರ್ಥ ಸಿನಿಮಾ ರಿಲೀಸ್ ಆಗ್ತಿದೆ. ನನಗೆ ಗುರು ಸರ್ ಬಗ್ಗೆ ಮಾತಾಡಬೇಕು. ಯಾಕಂದರೆ ಈ 2 ವರ್ಷದ ಜರ್ನಿ ನಾವೇನು ನೋಡ್ತಾ ಬಂದಿದ್ದೀವಿ, ಅದಕ್ಕೆ 10ರಷ್ಟು ಹೆಚ್ಚಾಗಿ ಈ ಒಂದು ಸಿನಿಮಾಗೆ ಒಂದು ಬೆನ್ನೆಲುಬಾಗಿ ನಿಂತು ಈ ಸಿನಿಮಾನ ಮುಗಿಸಿ ಇವತ್ತು ರಿಲೀಸ್ ಹಂತಕ್ಕೆ ತೊಗೊಂಡು ಬಂದಿರೋವಂಥ ಒಂದು ವೀರ ಅಂತಲೇ ಹೇಳ್ಬೋದು. ಯಾಕಂದರೆ ಕನ್ನಡ ಚಿತ್ರರಂಗ ಈ ಕಾಲದಲ್ಲಿ ಸಿನಿಮಾ ಶೂಟಿಂಗ್ ಮಾಡ್ಬೋದು, ಸಿನಿಮಾ ಪಬ್ಲಿಸಿಟಿ ಮಾಡ್ಬೋದು, ಆದರೆ ಸಿನಿಮಾನ ಥಿಯೇಟ್ರಿಗೆ ತಂದು ರಿಲೀಸ್ ಮಾಡಿ ನಿಲ್ಲಿಸೋದಿದೆಯಲ್ಲ, ಅದರಷ್ಟು ಕಷ್ಟ ಒಂದು ನಿರ್ಮಾಪಕನಿಗೆ, ಕನ್ನಡ ನಿರ್ಮಾಪಕನಿಗೆ ಮಾತ್ರ ಆ ಕಷ್ಟ ಗೊತ್ತಿರೋದು. ಸೊ ಗುರು ಸರ್, ನಿಮಗೆ ನಿಜವಾಗ್ಲೂ ಎಲ್ಲರೂ ಒಂದು ರೌಂಡ್ ಆಫ್ ಅಪ್ಲಾಸ್ ಫಾರ್ ಹಿಮ್. ಯಾಕಂದರೆ ಯಾವಾಗಲೂ ಅಂತ ಇರ್ತೀವಿ, ಕನ್ನಡದಲ್ಲಿ ಸಿನಿಮಾಗಳು ಬರಬೇಕು, ಕಂಟೆಂಟ್ ಸಿನಿಮಾಗಳು ಬರಬೇಕು, ನಾವು ಬರೀ ಪರಭಾಷಾ ಸಿನಿಮಾಗಳನ್ನ ಮಾತ್ರ ನೋಡ್ತಿದ್ದೀವಿ ಅಂತೆಲ್ಲ ನಾವು ಕಂಪ್ಲೇಂಟ್ ಮಾಡೋ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಬರೀ ನಿರ್ಮಾಣ ಅಲ್ಲ, ನಿರ್ದೇಶನದಲ್ಲಿ ಕೂಡ ಅವರ ಭಾಗ ಇದೆ. ಆ್ಯಂಡ್ ನಮ್ಮ ವಿನಯ್ ಪ್ರೀತಮ್ ಸರ್ ಅವರು ಈ ಕತೆ ನನಗೆ ಹೇಳಿದಾಗ ಎಷ್ಟು ನನಗಿನ್ನೂ ನೆನಪಿದೆ. ಭಾಳ ಮುಗ್ಧತೆಯಿಂದ ಈ ಕಥೆಯನ್ನು ಅವರು ನರೇಟ್ ಮಾಡಿದ್ರು. ನನಗೆ ಕತೆ ಅಫ್ಕೋರ್ಸ್ ಭಾಳ ಇಷ್ಟ ಆಯಿತು. ನಾನು ಸಿನಿಮಾ ಒಪ್ಕೊಂಡೆ. ಅದಾದಮೇಲೆ ನನಗೆ ಸ್ಕ್ರಿಪ್ಟಲ್ಲಿ ಹಲವಾರು ಚೇಂಜಸ್ ಮಾಡಿದ್ವಿ. ಯಾಕೆ 2 ವರ್ಷ ತೊಗೋತು ಅಂತ ನೀವು ಕೇಳಿದ್ರೆ, ಸ್ಕ್ರಿಪ್ಟಲ್ಲಿ ನಾವು ಆ್ಯಸ್ ವಿ ವರ್ ಶೂಟಿಂಗ್ ಯಾವುದೋ ಒಂದನ್ನು ನಮಗೆ ಬೇಡ ಅನ್ನಿಸ್ತು, ಇನ್ನೊಂದನ್ನು ನಾವು ಆ್ಯಡ್ ಮಾಡ್ತಾ ಬಂದ್ವಿ. ಎಲ್ಲನೂ ಸಿನಿಮಾ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಮಾಡ್ತಾ ಬಂದಿದ್ದು. ಸೊ ಈಗ ಕೊನೆಗೂ ನಮ್ಮ ಸಿನಿಮಾ ರೆಡಿಯಾಗಿದೆ. ಈಗ ಸೆಪ್ಟೆಂಬರ್ 18ನೇ ತಾರೀಕು ರಿಲೀಸ್ ಆಗೋಕ್ಕೂ ರೆಡಿ ಇದೆ. ಸೊ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹನ ನಾನು ಕೇಳ್ಕೊತೀನಿ. ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿ ಕರ್ಕೊಂಬಂದಿದ್ದಾರೆ. ಪಾತ್ರದ ಬಗ್ಗೆ ನಾನು ಹೇಗೆ ವಿವರಿಸೋದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಏನಂದರೆ, ಇದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾವೆಲ್ಲ ಒಂದಷ್ಟು ಜನ ಒಂದು ಸ್ಕೂಲ್ ಲೈಫಿಂದ ಶುರುವಾಗುವಂಥ ಒಂದು ಕಥೆ ಇದು. ಸೊ ಅಲ್ಲಿಂದ ಎಲ್ಲರ ಜೀವನ ಒಂದೊಂದು ದಿಕ್ಕಿನಲ್ಲಿ ಹೋಗಿರುತ್ತೆ. ಆ ಬೇರೆ 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 ದಿಕ್ಕಿನಲ್ಲಿ ಇರೋವಂಥವರೆಲ್ಲ ಒಟ್ಟುಗೂಡಿದಾಗ ಏನಾಗಬಹುದು ಅನ್ನೋದೇ ಕಥೆ. ಸೊ ಅದರಲ್ಲಿ ನನ್ನ ಪಾತ್ರದ ಹೆಸರು ಬಂದು ಲಕ್ಷ್ಮಿ ಅಂತ. ಲಕ್ಷ್ಮಿ ಬಂದು ಒಂದು ಸೆಲ್ಫ್ ಮೇಡ್ ವುಮನ್. ತನ್ನ ಒಂದು ಲೈಫಲ್ಲಿ ಕೆಲವು ಏರುಪೇರುಗಳು ನಡೆದಿರ್ತವೆ. ಅದಕ್ಕೆ ಏನು ಕಾರಣ ಅನ್ನೋದು ಸಿನಿಮಾಲಿ ಗೊತ್ತಾಗುತ್ತೆ. ಆ ಒಂದು ಏರುಪೇರು ಏನಕ್ಕೆ ನಡೆದಿರುತ್ತೆ, ಅದರಿಂದ ಮುಂದೆ ಅವಳ ಜೀವನದಲ್ಲಿ ಏನಾಗುತ್ತೆ, ಅದಕ್ಕೆ ಇವರ ಕ್ಯಾರೆಕ್ಟರ್ ಯಾವ ರೀತಿ, ಇನ್ನೊಂದು ಕ್ಯಾರೆಕ್ಟರ್ ಯಾವ ರೀತಿ, ಸೊ ಎಲ್ಲ ಇಂಟರ್ಲಿಂಕ್ಡ್ ಆಗಿ ಬರೋವಂಥ ಒಂದು ಕಥೆ ಇದು. ಅಂದರೆ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂದರೆ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರೋವಂಥ ಒಂದು ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಇದಷ್ಟೇ ನನಗೆ ಪರ್ಮಿಷನ್ ಕೊಟ್ಟಿರೋದು ಹೇಳೋದಕ್ಕೆ. ಸಾಕಾ ಸರ್? ಇನ್ನೂ ಹೇಳ ಎಸ್, ಇನ್ನೇನಿದ್ರು ಅದು ಕೆಲವು ಸತಿ ಏನಾಗುತ್ತೆ, ಕೆಲವು ಕ್ಯಾರೆಕ್ಟರ್ಗಳ ಬಗ್ಗೆ ನಾವು ಟಕ್ ಅಂತ ಹೇಳ್ಬಿಡ್ಬೋದು, ಇದು ಈ ರೀತಿ ಆ ರೀತಿ ಅಂತ. ಕೆಲವು ಸಿನಿಮಾಗಳಲ್ಲಿ ಪಾತ್ರದ ಬಗ್ಗೆ ವಿವರಿಸೋದಕ್ಕಿಂತ ಸಿನಿಮಾ ಅಲ್ಲಿ ಅದನ್ನು ನೋಡಿದ್ರೆ ಬೆಟರ್ ಇರುತ್ತೆ ಅಂತಲೇ ನನಗನ್ಸುತ್ತೆ. ಸೊ ಆ ರೀತಿಯ ಒಂದು ಪಾತ್ರ ಅಮರ್ಥದಲ್ಲಿ ನಂದು. ಗುರು ಹೆಗಡೆ ಅವರು, ವಿನಯ್ ಪ್ರೀತಮ್ ಇಬ್ಬರು ಒಟ್ಟಾಗಿ ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ನಾನು ಮತ್ತು ಮೇಘನ ಬಹುಪಾರಕಾದ ನಂತರ ಈ ಬುದ್ಧಿವಂತ 2 ರಿಲೀಸ್ ಆಗಿಲ್ಲಲ್ಲಪ್ಪ ಇನ್ನು. ಕಣಮ್ಮ, ಆಯ್ತು ಅಪ್ಪ, ಎಲ್ಲದಕ್ಕೂ ಬೈತಿಯಲ್ಲಮ್ಮ ನೀನು. ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಒಂದು ಚೆಂದನೇ ಸ್ಕ್ರಿಪ್ಟು, ತುಂಬ ಮುದ್ದಾದ ಕತೆ, ಯಾರಿಗೂ ತುಂಬ ತಲೆಯಿಂದ ಮೇಲಕ್ಕೆ ಹೋಗೋ ಥರದ್ದೇನು ವಿಚಾರಗಳಿಲ್ಲ, ಮನಸ್ಸಿಗೆ ಹತ್ತಿರ ಆಗುವಂಥ ವಿಚಾರಗಳು. ಗುರು ಅವರೇ ಕತೆ ಮಾಡಿದ್ದಾರೆ. ನನ್ನ ಮತ್ತು ಗುರು ಅವರ ಸ್ನೇಹ, ನನ್ನ ಸವಾರಿ ಸಿನಿಮಾ ಮಾಡಿದಾಗ ಅವರು ಸವಾರಿಯಲ್ಲಿ ಪಾತ್ರ ಮಾಡಿದರು. ಅದನ್ನು ಅವರು ಜ್ಞಾಪಿಸಿದ್ರು, ನನಗೇನೋ ಮರೆತಾಗಿದೆ ಅನ್ನೋ ಥರ ಹೇಳಿದ್ರು. ಅವರು ನೆನಪಿತ್ತು. ಅವ್ರು ಈ ಥರದೊಂದೇನೋ ವಿಚಾರ ಮಾಡ್ತಿದ್ದೀವಿ ಅಂತಂದಾಗ ತುಂಬ ಖುಷಿ ಆಯಿತು, ಇನ್ಸ್ಪೈರ್ ಆಯಿತು. ಮೇಘನಾ ಮತ್ತು ನಾನು ಮತ್ತೆ ಆನ್ ಸ್ಕ್ರೀನ್ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತೀವಿ ಅಂತ ತುಂಬ ಖುಷಿ ಆಯಿತು. ಕತೆ ಕೇಳಿದಾಗ ಇನ್ಸ್ಪೈರ್ ಆಗಿದ್ದು ಒಂದೇ ವಿಚಾರ,
ಆ ಹುಡುಗ ಅವನ ಬಾಲ್ಯದಿಂದ ಹಿಡಿದು ಅವನ ಆ ಟ್ರಾವೆಲ್ ಹೇಗಿರುತ್ತೆ, ಅವನ ಜೀವನ ಹೇಗಿರುತ್ತೆ, ಅದನ್ನು ಹೇಗೆ ಅವರು ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ವಿನಯ್ ಮತ್ತು ಗುರು ತುಂಬ ಚೆನ್ನಾಗಿ ಮಾಡಿದರು. ಹಾಗಾಗಿ ಈ ಸಿನಿಮಾ ಪಾತ್ರ ಮಾಡೋಕ್ಕೆ ತುಂಬ ಖುಷಿಯಾಗಿ ಒಪ್ಕೊಂಡಿದ್ದು. ಹೆಚ್ಚು ಕಡಿಮೆ ಒಂದು 47-48 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಅಲ್ವಾ. 47-48 ಡೇಸ್ ಮಾಡಿದ್ದೀವಿ. ಮೂಡಿಗೆರೆ, ಚಿಕ್ಕಮಗಳೂರು, ಈ ಭಾಗದಲ್ಲೆಲ್ಲ, ಮಂಗಳೂರು ಮತ್ತು ಬೆಂಗಳೂರಲ್ಲಿ ಒಂದು 3-4 ಡೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅಕ್ಕರೆಯಿಂದ, ಆಸ್ಥೆಯಿಂದ, ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ. ಗುರು ಒಳ್ಳೇದಾಗಬೇಕು. ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ. ಈಗ ಡೇಟು ಅನೌನ್ಸ್ ಮಾಡಿದ್ವಿ, 18ನೇ ತಾರೀಕು ಅಕ್ಟೋಬರ್ ಅಂತ. ಸೆಪ್ಟೆಂಬರ್ 18ಕ್ಕೆ ಡೇಟ್ ಅನೌನ್ಸ್ ಮಾಡಿದ್ದೀವಿ. ದಯಮಾಡಿ ತಮ್ಮೆಲ್ಲರ ಪ್ರೀತಿ, ಆತ್ಮೀಯತೆ ಮತ್ತು ಹಾರೈಕೆ ಇರಲಿ ಅಂತ ಕೇಳ್ಕೊಳ್ತೀನಿ.